ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ಒಂದು ಸಿಂಪಲಾಗಿ ಬೇಸಿಕ್ ಮೆಹಂದಿ ಡಿಸೈನ್ ಹೇಗೆ ಬಿಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು ಮೆಹಂದಿ ಕೋನ್ ತಗೊಂಡಿದ್ದೀನಿ, ಜಸ್ಟ್ ಇದು 10 ರೂಪಾಯಿ, ಮತ್ತು ಒಂದು ಕತ್ತರಿನೂ ಒಂದು ವೈಟ್ ಶೀಟ್ ತಗೊಂಡಿದ್ದೀನಿ. ಸೊ ಇವಾಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಮೆಹಂದಿ ಕೋನ್ನ ನಾವು ಒಂದು ಮೀಡಿಯಮ್ ಆಗಿ ಚಿಕ್ಕ ಹೋಲ್ಸಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ತೀರಾ ದೊಡ್ಡದಾಗಿ ಮಾಡೋಕ್ಕೆ ಹೋಗಬೇಡಿ, ಒಂದು ಮೀಡಿಯಮ್ ಆಗಿ ಮಾಡ್ಕೊಳ್ಳಿ. ಮೊದಲಿಗೆ ಮೆಹಂದಿ ನೋಡಿ ಈ ಥರ ಇಟ್ಕೋಬೇಕು. ಸೊ ನಾರ್ಮಲ್ ಪೆನ್ಸಿಲ್ ಹಿಡಿತೀರಲ್ಲ, ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಸೊ ಬೆರಳುಗಳ ಮಧ್ಯದಲ್ಲಿ ಇಟ್ಕೊಂಡು ನಾರ್ಮಲ್ ಪೆನ್ ಇಟ್ಕೊತಿರಲ್ಲ ಅದೇ ಥರನೇ ಗ್ರಿಪ್ಪಾಗಿ ಇಟ್ಕೊಳ್ಳಿ. ಇವಾಗ ನಾನು ಚುಕ್ಕಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಿಂಪಲಾಗಿ ಮೊದಲಾಗಿ ಈ ಥರ ನೀವು ಟ್ರೈನಿಂಗ್ ತೊಗೋಬೇಕಾದ್ರೆ ಸೊ ವೈಟ್ ಶೀಟ್ ಅಂತಲೇ ಅಲ್ಲ, ಒಂದು ಹಳೆ ಪೇಪರ್, ನ್ಯೂಸ್ ಪೇಪರ್ ಮೇಲೆ ಕೂಡ ನೀವು ಫಸ್ಟ್ ಟ್ರೈನಿಂಗ್ ತಗೊಂಡು ಆಮೇಲೆ ಕೈ ಮೇಲೆ ಬಿಡಿಸ್ಕೋಬೋದು ಆರಾಮಾಗಿ. ಇವಾಗ ಚುಕ್ಕಿನ ಚಿಕ್ಕದಾಗಿಂದ ದೊಡ್ಡದಾಗಿ ಇಟ್ಟಿದ್ದೀನಿ, ಮತ್ತು ಇವಾಗ ಗೆರೆ ಎಳೆಯೋದು ತೋರಿಸ್ಕೊಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಹಾಗೆ ಒಂದೊಂದೇ ಸಿಂಪಲ್ ಡಿಸೈನ್ ತೋರಿಸ್ಕೊಡ್ತೀನಿ. ನನಗೂ ತೀರಾ ಏನು 100% ಮೆಹಂದಿ ಹಾಕೋಕ್ಕೆ ಬರುತ್ತೆ ಅಂತ ಹೇಳ್ತಲ್ಲ, ಅದನ್ನು ಸ್ವಲ್ಪ ಮಟ್ಟಿಗೆ ನನಗೆ ಗೊತ್ತಿದೆ ಮೆಹಂದಿ ಹಾಕೋದು, ಹಂಗಾಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ಈ ಥರ ಡಿಸೈನ್ ಹಾಕೊತಾ ಇದ್ದೀನಿ. ಇದನ್ನು ದೊಡ್ಡದಾಗಿ ಬಿಟ್ಟರೆ ಅದು ಕರೆಕ್ಟ್ ಅಲ್ಲ, ಚಿಕ್ಕದಾಗಿ ಬಿಟ್ಟರೆ ಮಾತ್ರ ಕರೆಕ್ಟು. ಸೊ ನೋಡ್ತಾ ಇರ್ಬೋದು ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂತ. ಈಗ ರೌಂಡ್ ಮಾರ್ಕ್ ಮಾಡೋದು ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಒಂದು ಮಾಡ್ತಾ ಇದ್ದೀನಲ್ಲ, ಇದು ಕರೆಕ್ಟಾಗಿ ಬರ್ತಾಯಿದೆ. ಇನ್ನೊಂದು ಇದು ಕೂಡ ಕರೆಕ್ಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇನ್ನೊಂದು ಸೊ ಇದು ಸೊಟ್ಟ ಬಟ್ಟ ಥರ ಬರುತ್ತೆ, ಅಂದರೆ ಸರಿಯಾಗಿ ಬರೋದಿಲ್ಲ, ಇದು ರಾಂಗ್. ಇದು ನೋಡಿ, ಇದು ರೈಟು. ಮೇಲೆ ಹಾಕಿದ್ನಲ್ಲ ಅದು ಕೂಡ ಅಷ್ಟೇ, ಅದು ರಾಂಗ್, ದೊಡ್ಡದು, ಇದು ಚಿಕ್ಕದು ರೈಟು. ಸೊ ಇವಾಗ ಬೇರೆ ಡಿಸೈನ್ ನೋಡೋಣ. ಏನಾದರೂ ಬೈ ಚಾನ್ಸ್ ನಾನು ಮಾಡೋವಂಥ ವೀಡಿಯೋಗಳಲ್ಲಿ ತಪ್ಪಾಗಿದೆ, ಕ್ಷಮೆ ಇರಲಿ ಅಂತ ಕೂಡ ಕೇಳ್ಕೊತೀನಿ. ಯಾಕಂದರೆ ನಿಮ್ಮದು ಸಜೆಷನ್ ಕೂಡ ನನಗೆ ಬೇಕಾಗುತ್ತೆ. ಸೊ ನಿಮ್ಮ ಸಪೋರ್ಟ್ ಇಲ್ಲದೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ನಾನು ಇದೇ ಒಂದು ಮೆಹಂದಿ ಅಂತಲ್ಲ, ನಿಮ್ಗೆ ಇನ್ನೂ ಬೇಕಾದಷ್ಟು ವಿಷಯನ ನೀವು ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ, ಇವಾಗ ಈ ಥರ ಒಂದು ಡಿಸೈನ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಮಾತ್ರ ನಿಮಗೆ ಅಕಸ್ಮಾತ್ ನಿಮಗೆ ಡಿಸೈನ್ಗಳು ಗೊತ್ತಾಗೋದಿಲ್ಲ ಅಂದರೆ ಕೆಲವೊಂದು ಸೀರೆಗಳ ಮೇಲೆ, ಚೂಡಿದಾರ್ ಡ್ರೆಸ್ಗಳ ಮೇಲೆ ಇರುತ್ತೆ ಫ್ಲವರ್ಗಳು, ಎಲೆಗಳು, ಆ ಥರ ನೋಡಿ ಕೂಡ ಕಲ್ತ್ಕೋಬೋದು. ಒಂದು ಪೇಪರ್ ಪ್ರಿಂಟಿಂಗ್ ಇರ್ಬೋದು, ಯಾವುದೇ ಒಂದು ನಮ್ಮ ಕಣ್ಣಿಗೆ ಯಾವ ರೀತಿ ಡಿಸೈನ್ ಕಾಣಿಸುತ್ತೋ ಆ ಥರ ಬಿಡಿಸ್ಕೊಳ್ಳೋದು ನಮ್ಮ ಮನಸ್ಸಿಗೆ ತಿಳಿದ ಮಟ್ಟಿಗೆ. ಸೊ ನಾನು ಹೇಳ್ತಾ ಇದ್ದೀನಿ, ನನಗೂ ಅಷ್ಟೇ ಈ ಥರನೇ ಹಿಂಗೆ ಬಿಡಿಸ್ಬೇಕಂತನಲ್ಲ. ಮೊದಲಿಗೆ ನೀವು ಬೇಕಂದರೆ ಮೆಹಂದಿ ಕೋನಲ್ಲಿ ಬಿಡ್ಸೋಕ್ಕೆ ಬಂದಿಲ್ಲ ಅಂದರೆ ಪೆನ್ಸಲಲ್ಲಿ ನೀವು ಡ್ರಾಯಿಂಗ್ ಮಾಡೋದು ನೋಡ್ಕೊಳ್ಳಿ. ಆಮೇಲೆ ಪೆನ್ಸಿಲಲ್ಲಿ ಡ್ರಾಯಿಂಗ್ ಮಾಡಿಬಿಟ್ಟು ಅದ್ರ ಮೇಲೆ ಕೂಡ ನೀವು ಮಾಡ್ಕೋಬೋದು, ಡೈರೆಕ್ಟಾಗಿ ಮಾಡಬೇಕಂತಲೇ ಏನಿಲ್ಲ. ಸೊ ಅದು ಕೂಡ ನಿಮಗೆ ತುಂಬಾ ಈಸಿ ಆಗುತ್ತೆ. ಪೆನ್ಸಿಲ್ ಡ್ರಾಯಿಂಗ್ ಮಾಡಿಬಿಟ್ಟು ಅದ್ರ ಮೇಲೆ ಮೆಹಂದಿ ಬಿಡಿಸಿದ್ರೆ ನಿಮ್ಗೆ ಅರ್ಥ ಆಗೋಗುತ್ತೆ. ನೋಡಿ, ಇವಾಗ ಒಂದು ಫ್ಲವರ್ ಮಾಡಿದ್ದೀನಿ ಇಷ್ಟೇ. ನೋಡಿ, ತುಂಬ ಸಿಂಪಲ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಮುಂದಿನ ವೀಡಿಯೋಗಳಲ್ಲಿ ನನಗೆ ಗೊತ್ತಿರೋಂಥ ಮೆಹಂದಿ ಡಿಸೈನ್ ಕೂಡ ನಾನು ತೋರಿಸ್ಕೊಡ್ತೀನಿ. ಇದೆಲ್ಲ ಒಂದು ಸಿಂಪಲ್ ಬೇಸಿಕ್ ಚಿಕ್ಕದು ಕಲ್ತ್ಕೊಂಡ್ರೆ ಆಮೇಲೆ ದೊಡ್ಡದಾಗಿ ನೀವೇ ಹಾಕೋಬೋದು. ಏನೂ ಇಲ್ಲ ಫ್ರೆಂಡ್ಸ್, ನಮಗೆ ಯಾವುದೇ ಆಗಲಿ ಕಣ್ಣಲ್ಲಿ ನೋಡಿದ್ರೆ ಕೈಯಲ್ಲಿ ಮಾಡಬೇಕು ಅಂತಾರೆ ದೊಡ್ಡವರು. ಅಂದರೆ ನೀವು ಒಬ್ಬರು ಸಹಾಯ ಇಲ್ದಿರ ನಮಗೆ ನಾವೇ ಈ ಥರ ಮೆಹಂದಿ ಹಾಕ್ಕೊಂಡ್ರೆ ಇನ್ನೊಬ್ಬರನ್ನ ಕೇಳೋ ಥರ ಅವಶ್ಯಕತೆ ಇರೋದಿಲ್ಲ, ಹಂಗಾಗಿ ಹೇಳ್ತಾ ಇದ್ದೀನಿ ನಾನು. ನೋಡಿ, ಇವಾಗ ಇನ್ನೊಂದು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲಾಗಿ ಈ ಥರ ಮಾಡ್ಕೊಳ್ಳಿ. ನೋಡಿ, ಇದು ಮ್ಯಾಂಗೋ ಡಿಸೈನ್ ಅಂತಾರೆ. ಸೊ ಆಲ್ರೆಡಿ ನಾನು ಚಿಕ್ಕದಾಗಿ ಫ್ಲವರ್ಗಳು ಮಾಡೋದು ತೋರಿಸಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ನನ್ನ ಚಾನಲಲ್ಲಿ ನನಗಿನ್ನೂ ವೆಜಿಟೇಬಲ್ ಕಾರ್ವಿಂಗ್ ಕೇಳಿದ್ದೀರಾ, ಅದು ಕೂಡ ತೋರಿಸ್ಕೊಡ್ತೀನಿ. ಮತ್ತು ಇನ್ನೂ ವ್ಲಾಗ್ಗಳು ಕೂಡ ಕೇಳ್ತಾ ಇದ್ದೀರಾ, ವ್ಲಾಗು ಕೂಡ ತೋರಿಸ್ತೀನಿ. ನೋಡಿ, ಇವಾಗ ಇದು ಮ್ಯಾಂಗೋ ಡಿಸೈನಲ್ಲಿ ಸಿಂಪಲಾಗಿ ಒಂದು ಡಿಸೈನ್ ಮಾಡಿದ್ದೀನಿ. ಇವಾಗ ಇನ್ನೊಂದು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದೊಂಥರ ನೋಡಿ, ಸಣ್ಣಕ್ಕೆ ಫಸ್ಟ್ ಹೇಳ್ಕೊಂಡು ಆ ನಂತರ ದಪ್ಪಕ್ಕೆ ಬಿಟ್ಕೋಬೇಕು. ನೋಡಿ, ಇದಿಷ್ಟೇ. ಈ ಥರ ನೀವು ದೊಡ್ಡ ರಂಗೋಲಿ ಹಾಕಿದಾಗ ಸೈಡಲ್ಲಿ ಇದು ಡಿಸೈನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಇವಾಗ ಇದೊಂದು ಫ್ಲವರ್ ತೋರಿಸ್ಕೊಡ್ತಾ ಇದ್ದೀನಿ. ಇದು ಒಂಥರ ದಾಸವಾಳದ ಹೂವು ಬರುತ್ತಲ್ಲ, ಆ ಥರ ಶೇಪಲ್ಲಿ ಇರುತ್ತೆ ಇದು. ನೋಡಿ, ಇದಕ್ಕೆ ನೀವು ಬೇಕಂದರೆ ಎಲೆ ಕೂಡ ಹಾಕೋಬೋದು, ಇಲ್ಲಾಂದರೆ ಈ ಥರ ಡಿಸೈನ್ ಕೂಡ ಮಾಡ್ಕೋಬೋದು. ಫಸ್ಟ್ ಸಣ್ಣಕ್ಕೆ ಪ್ರೆಸ್ ಮಾಡ್ಕೊಂಡು ಆನಂತರ ಕೊನೆಯಲ್ಲಿ ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡಿ, ಆವಾಗ ಅದು ರೌಂಡ್ ಶೇಪ್ ಬರುತ್ತೆ. ಈಗ ಇದು ಮಧ್ಯದಲ್ಲಿ ನಾನು ಫಿಲ್ಲಿಂಗ್ ಮಾಡ್ತೀನಿ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇನ್ನೊಂದು ಥರ ಡಿಸೈನ್ ತೋರಿಸ್ಕೊಡ್ತೀನಿ. ಇವಾಗ ಇದು ಬಾರ್ಡರ್ ಥರ ನೀವು ಡಿಸೈನ್ ಮಾಡ್ಕೋಬೋದು, ಬೆರಳುಗಳಿಗೆ ಯೂಸ್ ಆಗುತ್ತೆ ಇದು ಡಿಸೈನು. ದಯವಿಟ್ಟು ನಿಮ್ದು ಏನಾದರೂ ಸಜೆಷನ್ ಇದ್ದರೆ ಕೊಡ್ಬೋದು ನನಗೆ. ನೋಡಿ, ನಾನು ಹೇಳ್ತಾ ಇದ್ದೀನಿ, ಮೊದಲೇ ಹೇಳ್ದಂಗೆ ನಾನು ಕರೆಕ್ಟಾಗಿ ಬರುತ್ತೆ ಅಂತ ಹೇಳ್ತಾ ಇಲ್ಲ, ಆದ್ರೂ ನನಗೆ ಗೊತ್ತಿರೋ ಅಂಥ ನಾನು ಮೆಹಂದಿ ಡಿಸೈನ್ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ.
ಸೊ ಇದೊಂದೇ ವಿಷಯದಲ್ಲ, ಬೇರೆ ಥರನೂ ಎಲ್ಲ ಕೇಳ್ತಾ ಇದ್ದೀರಾ ವೇಸ್ಟ್ ಐಟಮಿಂದ ಕೂಡ ಕ್ರಾಫ್ಟ್ ಮಾಡಿ ತೋರಿಸಿ ಅಂತ. ಸೊ ಅದು ಕೂಡ ನಾನು ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಇದೊಂಥರ ಡಿಸೈನು ತುಂಬಾ ಸಿಂಪಲ್ಲಾಗಿ ಒಂದು ನೀವು ನಿಮ್ಮ ಕೈಗೆ ಆದಷ್ಟು ಸಿಂಪಲ್ ಆಗಿ ಹಾಕಿದ್ರೆ ನೋಡೋಕೆ ಚೆನ್ನಾಗಿ ಕಾಣುತ್ತೆ. ಇವಾಗ ನೋಡಿ ಇನ್ನೊಂದು ಥರ ತೋರಿಸ್ತಾ ಇದ್ದೀನಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಂದು ರೆಸಿಪೀಸ್ ಕೂಡ ಚಾನಲ್ ಇದೆ, ರೇಖಾ ಅಡುಗೆ ಅಂತ. ನೀವು ಅದು ಕೂಡ ನೀವು ನೋಡ್ಬೋದು. ರೇಖಾ ಅಡುಗೆ ಅನ್ನೋ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ. ಈ ಥರ ಒಂದು ಡಾಟ್ಸ್ ಇಡ್ತಾ ಇದ್ದೀನಿ. ಮಕ್ಕಳ ಕೈಗೆ ಹಾಕ್ಕೊಳ್ಳಿ, ಮೆಹಂದಿ ತುಂಬಾ ನಿಮಗೆ ಈಸಿ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ಹಾಕೋದ್ರಿಂದ ಟ್ರೈನಿಂಗ್ ತಗೊಳಂಗೆ ಕೂಡ ಆಗುತ್ತೆ. ಇಲ್ಲಾಂದರೆ ನಿಮ್ಮ ಕೈ ಕೂಡ ನೀವು ಹಾಕೋಬೋದು. ಸೊ ನಾನು ಹೇಳ್ದಂಗೆ ನೀವು ಒಂದು ಹಳೆ ನ್ಯೂಸ್ ಪೇಪರ್ ಮೇಲೆ ಫಸ್ಟು ಪೆನ್ಸಿಲಲ್ಲಿ ಬರ್ಕೊಂಡು ಆನಂತರ ಅದ್ರ ಮೇಲೆ ಡ್ರಾ ಮಾಡಿ ಮೆಹಂದಿನ. ಆವಾಗ ನಿಮ್ಗೆ ಈಸಿಯಾಗಿ ಹ್ಯಾಂಡ್ಲಿಂಗ್ ಗೊತ್ತಾಗ್ಬಿಡುತ್ತೆ ನೋಡಿ. ಇವಾಗ ಇದು ಎಲೆ ಥರ ಮಾಡಿದ್ದೆ, ಇವಾಗ ಇನ್ನೊಂದು ಥರ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಕೆಲವೊಂದು ಮೆಹಂದಿಗಳಿಗೆ ಹೆಸರೇ ಇದ್ದಾವೆ. ಸೊ ಆದಷ್ಟು ನಂಗೆ ಗೊತ್ತಿರೋ ಅಂಥ ಹೆಸರು ನಾನು ಹೇಳ್ಕೊಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ನೋಡಿ. ಇವಾಗ ಇದೊಂದು ಥರ ಸಿಂಪಲ್ ಫ್ಲವರು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಖಂಡಿತ ಇವತ್ತು ಕೊಟ್ಟಿರೋ ಅಂಥ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.